ಇವತ್ತಿನ ಎರಡನೆಯ ಸುದ್ದಿ ಅದು ಮಾದರಿಗಳಿಗೆ ಅಥವಾ ಮಾಡೆಲ್ಗೆ ಸಂಬಂಧಪಟ್ಟದ್ದು. ಯಾವುದು ಮಾದರಿ ರಾಜ್ಯ? ಪ್ರಾಯಶಃ ನಿಮಗೆ 2014ರಿಂದ ತಾವು ಒಂದು ಮಾತನ್ನು ಕೇಳ್ತಾ ಬಂದಿರಬಹುದು. ಅದು ಏನು ಅಂತ ಅಂದರೆ ಗುಜರಾತ್ ಮಾಡೆಲ್ ಅಂತ. ಗುಜರಾತ್ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲಿನೇ ಎಲ್ಲವನ್ನ ಸ್ಪರ್ಧಿಸುವಂಥ ಒಂದು ಶಕ್ತಿ ಇದೆ ಅನ್ನುವ ರೀತಿಯಲ್ಲಿ ಮಾತು ನಡೀತಾ ಇತ್ತು. ಮಾತು ಹಾಗಿದ್ದರೆ ಯಾವುದು ಮಾದರಿ ರಾಜ್ಯ ಭಾರತದಲ್ಲಿ? ವಿತ್ ಅಂಕಿಅಂಶಗಳ ಮೂಲಕ ನಾನು ಮಾತನಾಡ್ತೀನಿ. ನಾನು ಯಾವುದೇ ವಾಟ್ಸಪ್ ಯೂನಿವರ್ಸಿಟಿಯ ಸದಸ್ಯನಂತೆ ಮಾತನಾಡಲ್ಲ ಅಥವಾ ಹೇಳಿಕೆಗಳ ಮೂಲಕ ವಿಶ್ಲೇಷಣೆ ಮಾಡಲ್ಲ. ವಿತ್ ಅಂಕಿಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಒಂದು ರಾಜ್ಯ ಮಾದರಿ ರಾಜ್ಯ ಅಂತ ನೀವು ಪರಿಗಣನೆ ಮಾಡುವುದು ಹೇಗೆ? ಅದು ವಾರ್ಷಿಕ ತಲಾ ಆದಾಯದ ಮೇಲೆ. ಒಂದು ರಾಜ್ಯ ಅಥವಾ ಒಂದು ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಯ ವಾರ್ಷಿಕ ತಲಾ ಆದಾಯ ಎಷ್ಟಿದೆ, ಅವನು ತನ್ನ ಜೀವನ ಮಟ್ಟವನ್ನು ಹೇಗೆ ಇಟ್ಕೊಂಡಿದ್ದಾನೆ ಅನ್ನೋದು ವಾರ್ಷಿಕ ತಲಾ ಆದಾಯದ ಮೇಲೆ ನಿರ್ಮಾಣ ಆಗುತ್ತೆ ಅಲ್ವಾ? ನನಗೆ ಒಂದು ವರ್ಷಕ್ಕೆ ಎಷ್ಟು ಹಣ ಬರುತ್ತೆ ಅನ್ನೋದ್ಮೇಲೆ ನನ್ನ ಜೀವನ ಮಟ್ಟ ಇರುತ್ತೆ ಅಷ್ಟೇ. ನನಗೆ ಜಾಸ್ತಿ ಹಣ ಬಂದಿದ್ರೆ ಚೆನ್ನಾಗಿ ಊಟ ಮಾಡ್ತೀನಿ, ಮನೆ ಮಾಡ್ಕೊತೀನಿ, ಇನ್ನೊಂದು ಮಾಡ್ಕೊತೀನಿ ಅಲ್ವಾ? ಅದಿಲ್ಲ ಅಂತ ಅಂದರೆ ನನಗೆ ಹಣ ಕಡಿಮೆ ಬಂದರೆ ಅದ್ರ ಒಳಗಡೆ ಬದುಕ್ತೀನಿ. ಭಾಳ ಸರಳವಾದ್ದು. ನೀವು ಮಾದರಿ ರಾಜ್ಯ ಅಂತ ಹೇಳುವಾಗ ಇದೇ ಪ್ರಶ್ನೆ ಬರುತ್ತೆ. ಈಗ ಏನು ಹೇಳಲಾಗುತ್ತೆ ಅಂದರೆ ಭಾರತದಲ್ಲಿ ಎಲ್ಲೆಲ್ಲಿ BJP ಆಡಳಿತ ಮಾಡ್ತಾ ಇದ್ದೀವಿ, ವಾಟ್ ಯು ಕಾಲ್ ಇಟ್ ಆ್ಯಸ್ ಎ ಹಿಂದಿ ಹಾರ್ಟ್ಲ್ಯಾಂಡ್, ಅದು ಒಂದು ಮಾದರಿ ಅನ್ನುವಂಥ ಒಂದು ಪ್ರಚಾರ ನಡೀತಾ ಇದೆ. ಪಬ್ಲಿಸಿಟಿ, ಇದನ್ನು ಮೋದಿ ಪಬ್ಲಿಸಿಟಿ ಅನ್ನಿ, ಅಮಿತ್ ಶಾ ಪಬ್ಲಿಸಿಟಿ ಅನ್ನಿ, ವಾಟ್ಸಪ್ ಯೂನಿವರ್ಸಿಟಿ ಪಬ್ಲಿಸಿಟಿ ಅನ್ನಿ, ಯಾವುದೇ ಹೆಸರಿನಲ್ಲಿ ಕರೀರಿ. ಹಾಗಿದ್ದರೆ ಯಾವುದು ಸತ್ಯ? ಜಾಹೀರಾತುಗಳು ಸತ್ಯನೋ ಅಥವಾ ಅಂಕಿ ಅಂಶಗಳು ಸತ್ಯನೋ? ನಾನು ನಿಮ್ಗೆ ಹೇಳಿದೆ, ಈ ಒಂದು ವಾರ್ಷಿಕ ತಲಾ ಆದಾಯ ಏನಿದೆ, ಈ ವಾರ್ಷಿಕ ತಲಾ ಆದಾಯ ಯಾವುದು ಎಷ್ಟಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದ್ದು ಅದನ್ನು ನಾವು ಪರಿಗಣನೆಗೆ ತಗೋಬೇಕು. ಭಾರತದ ವಾರ್ಷಿಕ ತಲಾ ಆದಾಯ ಬೇರೆ ಬೇರೆ ರಾಜ್ಯಗಳು ಹೇಗಿವೆ ಅದನ್ನು ಒಂದು ಕಂಪ್ಯಾರಿಸನ್ ಮಾಡ್ಬೋದು ಅಂತ ನನಗೆ ಅನಿಸುತ್ತೆ. ಆ ಕಂಪ್ಯಾರಿಸನ್ ಯಾವುದು ಅಂದರೆ ದಕ್ಷಿಣ ಭಾರತ ಮತ್ತು ಉತ್ತರದ ಭಾರತ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಉತ್ತರದ ಭಾರತದ ರಾಜಕೀಯ ಸ್ಥಿತಿಗತಿಗಳು ಮತ್ತು ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿಗತಿಗಳು ಬೇರೆ ಇದೆ, ರೈಟ್? ಹಿಂದಿ ಹಾರ್ಟ್ಲ್ಯಾಂಡು ಅಲ್ಲಿ BJP ಆಡಳಿತ ಮಾಡ್ತಾ ಇದೆ, ಅಲ್ಲಿ ಜನರ ಜೀವನ ಮಟ್ಟ ಹೇಗಿದೆ. ದಕ್ಷಿಣ ಒಂದು ರೀತಿಯಲ್ಲಿ ಈ ಧರ್ಮ ಮತ್ತು ರಾಜಕಾರಣವನ್ನು ಸೇರಿಸಿ ಆಡಳಿತ ನಡೆಸ್ತಾರಲ್ಲ, ಅವ್ರನ್ನ ದಕ್ಷಿಣ ಭಾರತ ರಿಜೆಕ್ಟ್ ಮಾಡಿದೆ. ಇಲ್ಲಿ ಎಡಪಂಥೀಯ ಚಳವಳಿಗಳಿವೆ, ಇಲ್ಲಿ ದ್ರಾವಿಡ ಚಳವಳಿಗಳಿವೆ. ಆದ್ದರಿಂದ ಹಾಗಿದ್ದರೆ ಜೀವನ ಮಟ್ಟ ಯಾವ ಚೆನ್ನಾಗಿದೆ? ಸ್ಟ್ಯಾಟಿಸ್ಟಿಕ್ಸ್ ಮತ್ತು ನೋಡ್ಬಿಡೋಣ. ನೋಡಿ, ಮೊದಲನೇ ಸ್ಥಾನದಲ್ಲಿ ವಾರ್ಷಿಕ ತಲಾ ಆದಾಯದಲ್ಲಿ ಮೊದಲನೇ ಸ್ಥಾನದಲ್ಲಿರುವುದು ದಕ್ಷಿಣದ ತೆಲಂಗಾಣ. ಇಲ್ಲಿ ವಾರ್ಷಿಕ ತಲಾ ಆದಾಯ ಯು ಸಿ ದಟ್ 3.8ರಿಂದ 4.2 ಲಕ್ಷ ಇದೆ. ಎಷ್ಟು ಅಂದರೆ 3.8 ಲಕ್ಷದಿಂದ 4.2 ಲಕ್ಷ ವಾರ್ಷಿಕ ತಲಾ ಆದಾಯ ಇದೆ. ಕರ್ನಾಟಕದ್ದು 3.5 ಮತ್ತು 3.8 ಲಕ್ಷ ಕರ್ನಾಟಕದ ವಾರ್ಷಿಕ ತಲಾ ಆದಾಯ. ಇನ್ನು ಮೂರನೇ ಸ್ಥಾನದಲ್ಲಿ ಹರಿಯಾಣ ಇದೆ. ಹರಿಯಾಣ ಇಸ್ ಡೂಯಿಂಗ್ ಡಿಫ್ರೆಂಟ್ಲಿ, ಸೊ ಅದು 3.6 ಇದೆ. ಅದು ಬಿಟ್ಟರೆ, ಹರಿಯಾಣ ಬಿಟ್ಟರೆ ನಂತರ ನೆಕ್ಸ್ಟ್ ಸ್ಥಾನದಲ್ಲಿ ತಮಿಳುನಾಡು ಇದೆ. ತಮಿಳುನಾಡಿನಲ್ಲಿ ಇಸಿ 3.0 ಮತ್ತು 3.3 ಲಕ್ಷ ತಲಾ ಆದಾಯ ಇದೆ. ಮಹಾರಾಷ್ಟ್ರ ನಂತರ ಸ್ಥಾನದಲ್ಲಿದೆ. ಸೊ ಅದರ ನಂತರ ಕೇರಳ ಬರುತ್ತೆ. ಇದನ್ನೆಲ್ಲ ವಿವರಿಸೋಕ್ಕೆ ಹೋಗಲ್ಲ. ಇನ್ನು ಗುಜರಾತ್ ಎಷ್ಟನೇ ಸ್ಥಾನದಲ್ಲಿದೆ? 7ನೇ ಸ್ಥಾನದಲ್ಲಿ ಗುಜರಾತ್ ಇದೆ. ಗುಜರಾತ್ನ ತಲಾ ಆದಾಯ 2.5 ಮತ್ತು 3.0 ಲಕ್ಷ ಅವರ ವಾರ್ಷಿಕ ತಲಾ ಆದಾಯ. ನೀವು ಯಾವುದು ಗುಜರಾತ್ ಮಾದರಿ ಅಂತೀರಿ? ಇಡೀ ಗುಜರಾತನ್ನು 2000 ಇಸ್ವಿಯಿಂದ BJPನೇ ಆಳ್ತಾ ಇದೆ. ಅವರ ವಾರ್ಷಿಕ ತಲಾ ಆದಾಯ, ಅಲ್ಲಿಯ ಜನರ ತಲಾ ಆದಾಯ ಏನಿದೆ ಅದು 8ನೇ ಸ್ಥಾನದಲ್ಲಿದೆ. ಮೋದಿಯವರ ಗುಜರಾತ್. ಅದಕ್ಕಿಂತ ತೆಲಂಗಾಣ, ಕರ್ನಾಟಕ, ತಮಿಳುನಾಡುಗಳು ಅತ್ಯುತ್ತಮವಾದ ವಾರ್ಷಿಕ ತಲಾ ಆದಾಯವನ್ನು ಹೊಂದಿವೆ. ಅದು ಬಿಟ್ಟರೆ ನೀವು ಲಾಸ್ಟ್ ಸ್ಥಾನದಲ್ಲಿ ಯಾವುದಿದೆ? ಬಿಹಾರ್ ಇದೆ. ಬಿಹಾರ್ 60,000ದಿಂದ 70,000 ಅವರ ತಲಾ ಆದಾಯ. ಉತ್ತರ ಪ್ರದೇಶ
ಯಾರು ಈ ಬಲಪಂಥೀಯರು ಯೋಗಿ ಆದಿತ್ಯನಾಥ್ ಅವರಂಥ ಆಡಳಿತ ಇಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಯಾಕಂದರೆ ಯೋಗಿ ಆದಿತ್ಯನಾಥ್ ನೋನ್ ಫಾರ್ ಮುಸ್ಲಿಂ ಹೇಟ್ರೆಡ್ನೆಸ್ ಅಲ್ವಾ, ಅದಕ್ಕೆ ಇವರಿಗೆಲ್ಲ ಖುಷಿ. ಅಲ್ಲಿ ತಲಾ ಆದಾಯ ಎಷ್ಟಿದೆ ಉತ್ತರ ಪ್ರದೇಶದ್ದು? 1,00,000 ರೂಪಾಯಿಂದ 1.2 ಲಕ್ಷ ಅವು ವಾರ್ಷಿಕ ಆದಾಯ ಇದೆ. ನಮ್ಮದೆಲ್ಲ 3 ಲಕ್ಷ ಚಿಲ್ಲರೆ ಇದೆ, 1 ಲಕ್ಷ ಇದೆ. ನಮಗೆ ಯೋಗಿ ಆದಿತ್ಯನಾಥ್ ಮಾದರಿ. ಯಾರ್ಯಾರು ಯೋಗಿಯ ಭಜಕರಿದ್ದಾರೆ, ಅವರು ಪ್ರಧಾನಿ ಆಗಬೇಕು ಅಂತಾರೆ, ಅವರು ಉತ್ತರ ಪ್ರದೇಶಕ್ಕೆ ಹೋಗಬೇಕು, ಅವ್ರ ತಲಾ ಆದಾಯ ಇದೆ. ಸೊ ಯಾಕೆ ಅದು ಅನ್ನೋದಕ್ಕನ್ನು ಹಾಗಿದ್ದರೆ ದಕ್ಷಿಣ ರಾಜ್ಯಗಳು ಮುಂದಕ್ಕೆ ಇರೋದಕ್ಕೆ ಯಾಕೆ ಅಂತ ಕೆಲವು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ನಾನು. ಒಂದು, ದಕ್ಷಿಣ ಭಾರತದಲ್ಲಿ ಶಿಕ್ಷಣ ಮತ್ತು ಮಾನವ ಸಂಪನ್ಮೂಲ ಅದರ ವ್ಯವಸ್ಥೆ ಇರುವಂಥದ್ದು. ಇನ್ನು ಕೈಗಾರೀಕರಣ ಮತ್ತು ಒಟ್ಟಾರೆಯಾಗಿ ಇಂಡಸ್ಟ್ರಿಯಲೈಸೇಷನ್ ಇದೆಯಲ್ಲ ದಕ್ಷಿಣದವರು ರಾಮ ಭಜನೆ ಮಾಡ್ಕೊಂಡು ಕೂತ್ಕೊಳ್ಳಿಲ್ಲ. ದಕ್ಷಿಣದವರು ದೇವಾಲಯದ ಗಂಟೆ ಹೊಡ್ಕೊಂಡು ಪೂಜಾರಿ ಕೆಲಸ ಮಾಡಿಲ್ಲ. ಸೊ ದಕ್ಷಿಣದಲ್ಲಿ ನಮ್ಮನ್ನು ಆಳಿದವರು ಇದ್ದಾರಲ್ಲ, ಅವರು ಇಲ್ಲಿಯ ಅಭಿವೃದ್ಧಿಗಾಗಿ ಕೆಲಸ ಮಾಡೋದು. ಮತ್ತು ನಗರೀಕರಣ, ನೀವು ಉತ್ತರ ಭಾರತದ ನಗರೀಕರಣಕ್ಕೂ ಮತ್ತು ದಕ್ಷಿಣ ಭಾರತ ನಗರೀಕರಣಕ್ಕೂ ವ್ಯತ್ಯಾಸ ನೋಡಬೇಕು. ಅದಕ್ಕಿಂತ ಭಾಳ ಮುಖ್ಯವಾಗಿ ಇನ್ನೊಂದೇನಿದೆ ಗೊತ್ತಾ, ಜನಸಂಖ್ಯಾ ನಿಯಂತ್ರಣ. ಬಹಳ ಮುಖ್ಯವಾಗಿ ವಾರ್ಷಿಕ ತಲಾ ಆದಾಯ ವ್ಯತ್ಯಾಸ ಆಗೋದಕ್ಕೆ ದಕ್ಷಿಣದವರು ಈ ಒಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದು ಅಂತ. ಉತ್ತರ ಭಾರತದವ್ರು ಜನಸಂಖ್ಯೆ ನಿಯಂತ್ರಣ ಮಾಡಿಲ್ಲ, ಅವ್ರ ಮೂಲ ಕಾಯಕ ಮಕ್ಕಳನ್ನು ಉತ್ಪನ್ನ ಮಾಡೋದೇ ಆಗಿತ್ತು ಅಂತ. ಬಟ್ ಈಗಲೂ ದಕ್ಷಿಣದಲ್ಲಿ ಶುರುವಾಗಿದೆ. ಸ್ವಾಮಿಗಳೆಲ್ಲ ಮಕ್ಕಳು ಮಾಡಿ ಅಂತ ಕರೆ ನೀಡ್ತಿದ್ದಾರೆ. ಯಾಕಂದರೆ ಜವಾಬ್ದಾರಿ ಇಲ್ಲ ಅವರಿಗೆ. ಈ ಬೇರೆಯವರು ಮಕ್ಕಳು ಮಾಡಿ ಅನ್ನೋದು ಭಾಳ ಈಸಿ. ನೀವು 4 ಮಕ್ಕಳು ಮಾಡಿ, 5 ಮಕ್ಕಳು ಮಾಡಿ. ಯಾಕಂದರೆ ಎಜುಕೇಷನ್ ಮಾಡಿಸ್ಬೇಕಾದವ್ರು ಇನ್ನೊಂದು ಅವರು ಅಲ್ವಾ, ಈ ಸ್ವಾಮಿಗಳು ಅನ್ನೋದು ಇವರಿಗೇನಾಗಬೇಕು ಹೇಳಿ. ಸೊ ಇದು ಒಂದು ಬಹಳ ಕಾರಣ ಅಂತ. ಉತ್ತರ ಮತ್ತು ಪೂರ್ವ ರಾಜ್ಯಗಳು ಹಿಂದೆ ಉಳಿದಿರುವುದಕ್ಕೆ ಯಾಕೆ ಅನ್ನೋ ಕಾರಣಗಳನ್ನು ನಾನು ನೀಡ್ತೀವಿ. ಒಂದು, ನಿಮಗೆ ಹೇಳಿದಾಗ ಜನಸಂಖ್ಯೆ ಇದೆ, ಅದರ ಜೊತೆಗೆ ಅವರು ಕೃಷಿಯ ಮೇಲೆ ಕೃಷಿ ಬಿಟ್ಟು ಬೇರೆ ಕಡೆ ಡೆವಲಪ್ಪೇ ಆಗಿಲ್ಲ ಉತ್ತರ ಭಾರತದಲ್ಲಿ. ಅವ್ರಿಗೊಂದಿಷ್ಟು ದೇವಸ್ಥಾನ ಇಟ್ಕೊಂಡು ನಾವೆಲ್ಲ ಹೋಗ್ಬಿಟ್ಟು ದೇವಸ್ಥಾನದ ಗಂಟೆ ಹೊಡೆದ್ಬಿಟ್ಟು ಏನು ಅದ್ಭುತ ಕಾಶಿ ಇದೆ, ಏನು ಅದ್ಭುತ ಅದಿದೆ ಇದಿದೆ ಅಂತ ಹೇಳ್ಕೊಬಿಟ್ಟು ಹೋಗಿ ಬಂದು ನಾವು ದುಡ್ಡು ಕೊಟ್ರೇ ಇರೋದಷ್ಟೇ. ಮತ್ತು ಅವರು ಆಯ್ಕೆ ಮಾಡಿರುವ ರಾಜಕಾರಣಿಗಳಿದ್ದಾರೆ ಎಲ್ಲ ಈ ಯೋಗಿ ಟೈಪ್ನವರೇ. ಅದ್ರ ಜೊತೆ ಅಲ್ಲಿರುವ ಬೇರೆ ಬೇರೆ ಅಂಡರ್ವರ್ಲ್ಡ್ ಡಾನ್ಗಳು. ಇನ್ನೊಂದು ಉತ್ತರ ಪ್ರದೇಶ ಮಧ್ಯಪ್ರದೇಶಕ್ಕೆ ನೀವು ಹೋದ್ರೆ ಗೊತ್ತಾಗುತ್ತೆ. ಹಾರಿಬಲ್. ನಾನು ಇಡೀ ಇಂಡಿಯಾವನ್ನು ಹಲವು ಬಾರಿ ಸುತ್ತಿರೋದ್ರಿಂದ ಹೇಳ್ತೀನಿ, ಅಂಥ ಹಾರಿಬಲ್ ಆದ ಸಿಚುವೇಶನ್ ಇದೆ. ಅದ್ರ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ ಸೂಚ್ಯಂಕಗಳನ್ನು ನೀವು ಉತ್ತರ ಭಾರತದ ನೋಡಿದರೆ ನೆಲ ಕಚ್ಚೋಗ್ಬಿಟ್ಟಿದೆ. ಈಗ ನನ್ನ ಮುಂದಿರುವ ಪ್ರಶ್ನೆ ಏನು ಅಂದರೆ, ಏನು ಅಂತ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು, ಉತ್ತರ ಭಾರತ ಮತ್ತು BJP ಇದೆಯಲ್ಲ ಅದೇ ಮಾದರಿ ಅನ್ನುವುದು ಸುಳ್ಳು, ಭ್ರಮೆ. ಈ ದೇಶದಲ್ಲಿ ನಿಜವಾದ ಮಾದರಿ ಅಂದರೆ ದಕ್ಷಿಣ ಭಾರತ. ನಮ್ಮ ತಮಿಳುನಾಡು, ನಮ್ಮ ಕರ್ನಾಟಕ, ನಮ್ಮ ಕೇರಳ, ಅದು ಬಿಟ್ಟರೆ ಮಹಾರಾಷ್ಟ್ರ, ಹಾಗೆಯೇ ಆಂಧ್ರ ಪ್ರದೇಶ, ತೆಲಂಗಾಣ. ಇಡೀ ಭಾರತಕ್ಕೆ ಮಾದರಿಯಾಗಬೇಕಾದ ರಾಜ್ಯಗಳಿವು. ಆದರೆ ಪ್ರಚಾರ ಮಾಡ್ತಾ ಇರುವುದು ನೋಡಿದರೆ ಅಬ್ಬ ಉತ್ತರ ಭಾರತ ಏನೋ ಇದೆ, ಮೋದಿ BJP ಇದ್ದಲ್ಲೆಲ್ಲ ಕ್ರಾಂತಿ ಆಗೋಗ್ಬಿಟ್ಟಿದೆ ಕಣ್ರಿ. ಊಟಕ್ಕಿಲ್ಲ ರೀ, ಕುಡಿಯೋಕ್ಕೆ ನೀರಿಲ್ಲ, ರಸ್ತೆ ಇಲ್ಲ, ಇನ್ನೊಂದಿಲ್ಲ. ದೇವಸ್ಥಾನಗಳು ಗಂಟೆ ಹೊಡೆಯೋದು, 15 ಸುಳ್ಳುಗಳನ್ನ ಹೇಳ್ಕೊಂಡು ಓಡಾಡೋದಷ್ಟೇ. ಅದು ಬಿಟ್ಟರೆ ಏನಿದೆ ಅಲ್ಲಿ? ಆ ಕಾರಣಕ್ಕೆ ಅಂಕಿಅಂಶಗಳನ್ನ ಕೊಟ್ಟು ತಮ್ಮಿದ್ರು ಇವತ್ತು ಮಾತಾಡ್ತಾ ಇದ್ದೀನಿ. ಎಲ್ಲಿವರೆಗೆ ವಾರ್ಷಿಕ ತಲಾ ಆದಾಯ ಇಂಪ್ರೂವ್ ಆಗಲ್ಲ, ಜನರ ಬದುಕಿನ ಜೀವನ ಮಟ್ಟ ಆಗಲ್ಲ. ಜೀವನ ಮಟ್ಟ ಸುಧಾರಿಸ್ತಿದ್ರೆ ಆರೋಗ್ಯ, ಅದನ್ನು ನಾನು ಅಂಕಿಅಂಶ ಕೊಡ್ತೇನೆ. ಆಸ್ಪತ್ರೆಗಳು ಎಷ್ಟಿವೆ, ಏನಿವೆ, ಶಿಕ್ಷಣ ಹೇಗಿದೆ ಅಂತ. ನಮ್ಮಲ್ಲಿರುವ ಮೆಡಿಕಲ್ ಕಾಲೇಜುಗಳು, ಎಂತೆಂಥ ಶಿಕ್ಷಣ ಸಂಸ್ಥೆಗಳಿವೆ, ಅಲ್ಲಿ ಏನಿದೆ ಉತ್ತರ ಭಾರತದಲ್ಲಿ? ಏನು ಮಾಡಿದ್ರು ಇವರು? ಈಗ ಹೊಸದಾಗಿ ಬಂದಮೇಲೆ ಇವರು ಏನು ಮಾಡಿದ್ರು? 2014 ನಂತರ ಏನಾಯಿತು? ಎಲ್ಲ ವಿವರವನ್ನು ಕೊಡ್ಬೋದು. ದ್ಯಾಟ್ ಇಸ್ ದ ಸಿಚುವೇಶನ್. ಏನಿವತ್ತು ಇವತ್ತಿನ 2ನೇ ಸುದ್ದಿ ಆಗಿತ್ತು. 3ನೇ ಸುದ್ದಿ ಇದೆ, ಅದು ಎಸ್ಪೆಷಲಿ BJPಗೆ ಸಂಬಂಧಪಟ್ಟಿದ್ದು. BJP ಯಡಿಯೂರಪ್ಪ ಆ್ಯಂಡ್ ಕಂಪ್ನಿ JDSನ ಹೇಗೆ ಮುಗಿಸ್ತಿದ್ದಾರೆ ಅನ್ನೋದನ್ನು. ಎಲ್ಲೂ ಹೋಗಬೇಡಿ, ಡೋಂಟ್ ಗೋ ಎನಿವೇರ್. ಐ ವಿಲ್ ಕಮ್ ಬ್ಯಾಕ್ ವಿತಿನ್ ಎ ಸೆಕೆಂಡ್.